ದೇವೇಗೌಡರು ವಿಚಾರಕ್ಕೆ ಬರೋದಾದ್ರೆ ದೇವೇಗೌಡರು ಈಗ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೆ ಇರಬಹುದು, ಆದರೆ ಇಡೀ ಒಕ್ಕಲಿಗ ಸಮುದಾಯ ಒಬ್ಬ ನಾಯಕನನ್ನ ಒಪ್ಕೊಳ್ಳುತ್ತೆ ಅಂತ ಅಂದ್ರೆ ಅದು ದೇವೇಗೌಡರು. ಅಂತ ದೇವೇಗೌಡರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು DK ಸುರೇಶ್ ಅವರು ಅಂತ ಅನ್ಸಲ್ವಾ ಅಂತ. ಅಂದ್ರೆ ಸಿಂಪತಿ ಆಗಿ ಕ್ರಿಯೇಟ್ ಆಗಿ 100% ಇದು ಸಿಂಪತಿ ಬೇಸ್ಡ್ ಗೇಮ್ ತರ ನಡೀತಾ ಇದೆ. ಯಾಕಂದ್ರೆ ಇವಾಗ ಅವ್ರಿಗೆ ಒಂದು ಏಜ್ ಫ್ಯಾಕ್ಟರ್ ಇದೆ. ಇಂಥ ಏಜ್ ಅಲ್ಲಿ ಅವ್ರ ಮಾತು ಕೇಳಬೇಕಾಗಿತ್ತ, ಇವರು ನೋಡ್ಕೊಂಡು ಮಾತಾಡ್ಬೋದಾಗಿತ್ತಲ್ಲ. ಒಂದು ಫ್ಯಾಕ್ಟರ್ ಹೆಂಗಿದೆ ಅಂದ್ರೆ ಸಿಂಪತಿ ಬೇಸ್ಡ್ ವೋಟಿಂಗ್ ಅಲ್ಲಿ ಒಂದು 10% ಟಿಲ್ಟ್ ಆಗ್ಬೋದು. ಇವ್ರು ಕೊಡ್ತಿರೋ ಎಕ್ಸಿಟ್ ಪೋಲ್ ಪ್ರಕಾರ ಒಂದು 20-25% ಟಿಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಬಟ್ ಈ ಮಾತು ಈ ಜಮೀರ್ ಅಹಮದ್ ಖಾನ್, ಈ ಸುರೇಶ್ ಅವ್ರು ಮಾತಾಡಿದ್ದು, ಆಮೇಲೆ ಯಾಕೆ ಅಂದ್ರೆ ನೀವು ಪ್ರಾಬಲ್ಯ ಇರೋದು ಅಷ್ಟು ಈಸಿಯಾಗಿ ಒಕ್ಕಲಿಗ ರೋಟು 30% ರೇಸ್ ಆಗಲ್ಲ ಅನ್ನೋದಕ್ಕೆ ಒಂದು DK ಶಿವಕುಮಾರ್ ಇದಾರೆ. ಯಾಕಂದ್ರೆ ಅಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಇವಾಗ ಯೋಗೇಶ್ವರ್ ಸೋತ್ರೆ DK ಶಿವಕುಮಾರ್ ಸೋತಂಗ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನಾನೇ ಅಭ್ಯರ್ಥಿ ಅಂತ ಹೇಳಿದಾಗ ಜವಾಬ್ದಾರಿ ಫುಲ್ ಅವ್ರಿಗೆ ಬರುತ್ತೆ. ಆಮೇಲೆ ನೀವು ಮೊನ್ನೆ ಒಂದು ವಿಡಿಯೋ ಬಿಟ್ಟಿರೋದು ನೋಡ್ಬೋದು ಯೋಗೇಶ್ವರ್ ಅವ್ರದ್ದು. ಅವ್ರದ್ದು ಯಾವ ತರ ವಿಡಿಯೋ ಬಿಟ್ಟಿದ್ದಾರೆ ಅಂದ್ರೆ ಅವರು ದೇವೇಗೌಡರನ್ನ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಸ್ವಲ್ಪ ಹೋಗ್ಲಿದ್ದಾರೆ, ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರ, ಇಲ್ಲ ಅವರು ಸೋಲನ್ನು ಒಪ್ಕೊಂಡ್ರ, ಇಲ್ಲ ಮುಂದೆ ಅಟ್ಲೀಸ್ಟ್ ಈ ಎಲೆಕ್ಷನ್ ಹೋದ್ರು ಮುಂದೆ ನೆಕ್ಸ್ಟ್ ಎಲೆಕ್ಷನ್ಗೆ ಇಲ್ಲ ಜಿಲ್ಲಾ ಪಂಚಾಯತಿ ಬರ್ಬೋದು, ಇಲ್ಲ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಒಕ್ಕಲಿಗರ ಓಟು ತುಂಬಾ ದೂರ ಇಲ್ಲ, ಇನ್ನೊಂದು 3 ವರ್ಷ ವರ್ಷದಲ್ಲಿ ಬಂದ್ಬಿಡುತ್ತೆ. ಸೊ ಅವ್ರು ಹೆಂಗೋ ಮುಸ್ಲಿಂ ಫೇವರ್ ನಮ್ಗೆ ಮಾಡೇ ಮಾಡ್ತಾರೆ ಅನ್ನೋದ್ರಿಂದ ಮುಸ್ಲಿಂ ಅವ್ರನ್ನ ಕನ್ಸಿಡರೇಷನ್ ತಗೊಂಡಿಲ್ಲ. ಬಿಡು ನಾವು ಅವ್ರ ಆಪೋಸಿಟ್ ಮಾತಾಡೋಣ ಅಂತ. ಯಾಕಂದ್ರೆ ಅವ್ರು ಮುಸ್ಲಿಂ ಓಟ್ ಇವತ್ತಲ್ಲ ನಾಳೆ ನಮ್ಗೆ ಆಗುತ್ತೆ, ಒಕ್ಕಲಿಗರ ಓಟು ಮುಂದೆ ಡಿವೈಡ್ ಆಗುತ್ತೆ, ಅದನ್ನ ಸ್ವಲ್ಪ ಕನ್ಸಿಡರೇಷನ್ ಮಾಡೋಣ ಅನ್ನೋದು ಅದಕ್ಕೆ ವಿಡಿಯೋ ಬಿಟ್ರ, ಇಲ್ಲ ನಿಜವಾಗ್ಲೂ ಸೋಲ್ ಒಪ್ಕೊಂಡ್ಬಿಟ್ರ. ಅದು ಎಲೆಕ್ಷನ್ ರಿಸಲ್ಟ್ ನೀವು ಶನಿವಾರ ನಿಮ್ಗೇನ್ ಅನ್ಸುತ್ತೆ? ಈಗ ಕಾಲಾ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಅವ್ರನ್ನ ವ್ಯಂಗ್ಯ ಮಾಡ್ಬಿಟ್ರು ಜಮೀರ್ ಅಹಮದ್ ಖಾನ್ ಅವರು ಒಂದು ಸಮುದಾಯದ ಓಲೈಕೆಗೋಸ್ಕರ. ಇದು ಒಕ್ಕಲಿಗರನ್ನ ಕೆರಳಿಸಿ ಬಿಟ್ಟಿತ್ತ? ಅದು ಓಟಾಗಿ ಕನ್ವರ್ಟ್ ಆಯ್ತಾ? ಅಲ್ಲ, ಒಕ್ಕಲಿಗರನ್ನಂತೂ ಕೆರಳಿಸಿದೆ, ಅದಂತೂ ಪಕ್ಕ. ಅದಲ್ಲಿ ಎರಡನೇ ಮಾತೇ ಇಲ್ಲ. ಇಲ್ಲಾಂದ್ರೆ ಇಷ್ಟು ದೊಡ್ಡ ನ್ಯೂಸ್ ಆಗ್ತಾ ಇರಲಿಲ್ಲ, ಇಲ್ಲ ಇಷ್ಟು ದೊಡ್ಡ ಇದಕ್ಕೆ ತಗೊಂಡ್ಬರ್ತಾ ಇರ್ಲಿಲ್ಲ. ಇನ್ನೊಂದೇನಂದ್ರೆ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ನನ್ಗೆ ತುಂಬಾ, ಯಾಕಂದ್ರೆ 70-30 ಅನ್ನೋದು ತುಂಬಾ ಇಲ್ಲ. ಯಾಕಂದ್ರೆ ಯೋಗೇಶ್ವರ್ ಅನ್ನೋದೇ ಒಂದು ನೇಮ್ ಇದೆ ಚನ್ನಪಟ್ಟಣದಲ್ಲಿ. ಅವ್ರು ನೀರ್ ತಂದಿದ್ದಾರೆ, ಕೆಲಸ ಮಾಡಿದ್ದಾರೆ, ಭಗೀರಥ ಅಂತ ಕರೀತಾರೆ. ಆಮೇಲೆ ಒಂದಷ್ಟು ಕೆಲಸ ಮಾಡಿರೋದ್ರಿಂದ, ಆಮೇಲೆ 5 ಸರಿ MLA ಆಗಿರೋದ್ರಿಂದ, ಸೊ ಅವ್ರು ಅಷ್ಟು ಈಸಿಯಾಗಿ 30% ಬಂದ್ಬಿಡ್ತಾರ ಒಕ್ಕಲಿಗರು, ಅಷ್ಟು ಕೈ ಬಿಟ್ಬಿಡ್ತಾರ ಅನ್ನೋದಿಲ್ಲ. ನಮ್ಮ ಪ್ರಕಾರ 60-40 ಮಾಡ್ತಾರೆ. ಏನು ನಾನು ನೋಡಿದ ಹಾಗೆ ನಾವು ಏನು ಈ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ಜನರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಿಷ್ಟೇ, ಪಾಪ ಮನೆ ಮಗ ಯೋಗೇಶ್ವರ್ ಅವರು 2 ಬಾರಿ ಸತತವಾಗಿ ಸೋತಿದ್ದಾರೆ, ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಸೋಲಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲೇ ಅಭಿಪ್ರಾಯ ವ್ಯಕ್ತವಾಯಿತು. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಯಾವಾಗ ಅಭ್ಯರ್ಥಿ ಆದರೂ ಅಲ್ಲಿಗೆ ಒಂದು ಸ್ವಲ್ಪ ಚಿತ್ರಣ ಬದಲಾಯಿತು. ಮೇ ಬಿ ಅದು ಕೂಡ ಅನುಕಂಪದ ಅಲೆ ವರ್ಕೌಟ್ ಆಗಿರಬಹುದಲ್ಲ ಅಂತ CP ಯೋಗೇಶ್ವರ್ ಪರವಾಗಿ. ಇನ್ನೊಂದು ಹೇಳೋದಾದ್ರೆ ಎಲ್ಲಾ ಟೈಮಲ್ಲಿ ಇವಾಗ ನಮ್ಮೂರದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಮ್ಮೂರು ಉಪ್ಪಾರಳ್ಳಿ ಅಂತ. ಸೊ ಇದರಲ್ಲಿ ನಮ್ದಲ್ಲಿ ತಿಗಳರು ಜಾಸ್ತಿ, ಕ್ಷತ್ರಿಯಗಳು ಜಾಸ್ತಿ. 800 ಜನ ಕ್ಷತ್ರಿಯಗಳಿದ್ದಾರೆ, ಒಂದು 300 ಜನ ಮುಸ್ಲಿಂ ಕಮ್ಯುನಿಟಿ ಇದ್ದಾರೆ. ಸೊ ನಮ್ಮೂರಲ್ಲಿ ಯಾವತ್ತಿದ್ರು ಕಾಂಗ್ರೆಸ್ ಬರುತ್ತೆ. ನೀವು ಯಾಕೆ ಅಂತ ಕೇಳ್ಬೋದು. ತಿಗಳರು 800 ಜನ ಇದ್ದಾರೆ, ಮುಸ್ಲಿಮ್ಸ್ 300 ಜನ ಇದ್ದಾರೆ. ಬಟ್ ನಮ್ ಕಡೆ ಮೆಜಿಷಿಯನ್ಸ್ ಬಂದು ಮುಸ್ಲಿಮ್ಸ್, ನಮ್ಮ ನಿರ್ಣಾಯಕರು ಯಾರು ಟಿಲ್ಟ್ ಮಾಡ್ತಾರೆ ಆಕ್ಷನ್ ನಮ್ಮೂರಲ್ಲಿ ಮುಸ್ಲಿಮ್ಸ್. ಯಾಕೆ ಅಂದ್ರೆ ಈ 800 ಜನ ಒಕ್ಕಲಿಗರಿದ್ರು, ತಿಗಳರಿದ್ರು, ನಮ್ ಕಡೆ ಬಿಜೆಪಿ ಕಾರ್ಯಕರ್ತನು ತಿಗಳ, ಕಾಂಗ್ರೆಸ್ ಕಾರ್ಯಕರ್ತನು ತಿಗಳ. ಸೊ ಅಲ್ಲಿ ಡಿವೈಡ್ ಆಗ್ಬಿಡುತ್ತೆ. ಸೊ ಅಲ್ಲಿ ಎಷ್ಟೇ ಜನ ಇದ್ರು ಡಿವೈಡ್ ಆದಾಗ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಕ್ಯಾಸ್ಟ್ ಇರ್ತಾರಲ್ಲ ಅವರು ನಿರ್ಣಾಯಕ ಆಗ್ತಾರೆ. ಸೊ ಆತರ ನೀವು ಚನ್ನಪಟ್ಟಣ ತಗೊಳೋದಾದ್ರೆ ಬೆಸ್ತರಿದ್ದಾರೆ, ತಿಗಳರಿದ್ದಾರೆ, ಮತ್ತೆ ಅಂಬಿಕಾ ಕಮ್ಯುನಿಟಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಆದಿ ಕರ್ನಾಟಕ ಇದ್ದಾರೆ. ಸೊ ಒಕ್ಕಲಿಗರನ್ನೇ ನೀವು ಇವರೇ ಡಿಸೈಡ್ ಅಂತ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನು ನಮ್ಮೂರ್ದು ಎಕ್ಸಾಂಪಲ್ ಕೊಡ್ನಲ್ಲ. ಸೊ ಒಕ್ಕಲಿಗರು ಒಂದು ಮೇಜರ್ ಪಾರ್ಟ್ ಅವ್ರು ಮಾಡಿದ್ರು, ಸೆಕೆಂಡ್ ಥರ್ಡ್ ಫೋರ್ತ್ ಏನ್ ಕಮ್ಯುನಿಟಿ ಇರುತ್ತೋ ಅವರೇ. ಇನ್ನೊಂದೇನಂದ್ರೆ ಈ ಮುಸ್ಲಿಂ ಈ ಕುರುಬಾ ಕಮ್ಯುನಿಟಿ ಎಲ್ಲ ಒಂದ್ ಸೈಡ್ ಮಾಡ್ತಾ ಇದಾರೆ ಅಲ್ಲಿ. ಸೊ ಆಮೇಲೆ ಇನ್ನೊಂದೇನಂದ್ರೆ ಅವ್ರು ಒಂದೇ ಕಡೆ ಇದ್ದಾರೆ. ಇವಾಗ ನಮ್ಮೂರಲ್ಲಿ ದೂರ ಇದ್ರೆ ಅದೊಂಥರ, ನೀವು ಒಂದೇ ಕಡೆ ಪಕ್ಕದಲ್ಲೇ ಇದ್ದಾಗ ಅವ್ರ ಒಂಥರ ಒನ್ ವೇ ಪೆಟ್ಟಿಂಗ್ ಹೇಳಿದ್ನಲ್ಲ, ಓನ್ಲಿ 5% ವೋಟಿಂಗ್ ಆಗಿದೆ ಬಿಜೆಪಿಗೆ. ಆಮೇಲೆ ಇನ್ನೊಂದಿನ ನಾವು ಸರ್ವೆ ಮಾಡಿದಾಗ ಅವ್ರು ಏನು ಅಂದ್ರೆ ನಮ್ಗೆ ಆಪ್ಷನ್ ಇರ್ಲಿಲ್ಲ, ಅದೊಂದೇ ಎಲ್ಲರಲ್ಲೂ ಡಿಫ್ರೆಂಟ್ ಒಪಿನಿಯನ್, ಎಲ್ಲರೂ ನಮ್ಗೆ ಆಪ್ಷನ್ ಇಲ್ಲ, ನಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಲಿಲ್ಲ. ಸೊ ನಾವು ಫೇವರ್ ಮಾಡಿದ್ವಿ. ಬಟ್ ಇವಾಗ ಆಪ್ಷನ್ ಇತ್ತು. ಸೊ ಇವಾಗ ಆಪ್ಷನ್ ಇತ್ತು, ಪ್ಲಸ್ DK ಶಿವಕುಮಾರ್ ಅವರು ಓಡಾಡಿದ್ರು, ಅವ್ರಿಗೊಂದು ಸರ್ಕಾರನೇ ಹೋಗಿತ್ತು, ಬರೀ DK ಶಿವಕುಮಾರ್ ಅಲ್ಲ. ಆಮೇಲೆ ಇವ್ರು ಜಾಸ್ತಿ ಸರಿ ವಿಸಿಟ್ ಮಾಡ್ತಾ ಇದ್ರು. ಆಮೇಲೆ DK ಸುರೇಶ್ ಅವರ ಕ್ಯಾಂಡಿಡೇಟ್ ಅಂತ ಒಂದಷ್ಟು ಪ್ರಚಾರ ಮಾಡಿದ್ರು. ಅವಾಗ ಒಂದಷ್ಟು ಮೂಮೆಂಟಮ್ ಬಿಲ್ಡ್ ಆಯ್ತು. ಯಾವಾಗ ಯೋಗೇಶ್ವರ್ ಅವರು ಬಂದ್ರು, ಇದೊಂಥರ 90-10% ಆಗುತ್ತೆ. ನಾವ್ ಹೇಳೋದು ಈ ಕುರುಬಾ, ಈ ಮುಸ್ಲಿಂ ಕಮ್ಯುನಿಟಿ ಮತ್ತೆ ತಿಗಳ ಕಮ್ಯುನಿಟಿ, ಈ ಮೂರೇ ನನ್ಗೆ ಮೇಜರ್ ಅನಿಸ್ತಾ ಇರೋದು. ಮುಸ್ಲಿಮು, ಕುರುಬಾ, ತಿಗಳ ಕಮ್ಯುನಿಟಿಯಲ್ಲಿ 100% ಅವರು 80% ಮೇಲೆ ವೋಟ್ ಕೊಡ್ತಾರೆ. ಈ ಒಕ್ಕಲಿಗರು ಬೇಸ ಇಟ್ಕೊಂಡ್ರು. ಸೊ ಒಕ್ಕಲಿಗರು ನಿಖಿಲ್ ಗೆಲ್ಲಕ್ ಒಂದೇ ಚಾನ್ಸ್ ಅಂದ್ರೆ ನಮ್ಮ ಸರ್ವೆ ಪ್ರಕಾರ ಅವ್ರು 70-30 ಒಕ್ಕಲಿಗರು ಮಾಡಿದ್ರೆ ನಿಖಿಲ್ ಅವ್ರು ಗೆಲ್ತಾರೆ, 60-40 ಮಾಡಿದ್ರೆ ಯೋಗೇಶ್ ಅವ್ರು ಗೆಲ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ.
ನ್ಯಾಯ ನಿಶ್ಚಿತ.